ವೆಲ್ಕಮ್ ಬ್ಯಾಕ್. ವಿ ಸೋಮಣ್ಣ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆದ್ದು ಇವತ್ತು ನರೇಂದ್ರ ಮೋದಿ ಅವರ ಚಹಾಕೂಟ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಅಲ್ಲಿ ಕಾಣಿಸೋದಕ್ಕೆ ಸಿಕ್ಕಿದ್ದಾರೆ. ಹಾಗಾದ್ರೆ ಕ್ಯಾಬಿನೆಟ್ನಲ್ಲಿ ವಿ ಸೋಮಣ್ಣ ಅವರು ಇರ್ತಾರ? ಸಂಸದ ವಿ ಸೋಮಣ್ಣಗೆ ಮಂತ್ರಿ ಭಾಗ್ಯ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಸೋಮಣ್ಣ ಅವರ ಕುಟುಂಬ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದೆ. ಇವತ್ತು ಸಂಜೆ 7:15 ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ವಿ ಸೋಮಣ್ಣ ಕುಟುಂಬ ಕೂಡ ಭಾಗಿಯಾಗ್ತಾ ಇದೆ. ಲಿಂಗಾಯತ ಕೋಟಾದಡಿಯಲ್ಲಿ ವಿ ಸೋಮಣ್ಣ ಅವ್ರಿಗೆ ಚಾನ್ಸ್ ಸಿಗೋದು ಬಹುತೇಕ ನಿಶ್ಚಿತ. ಕರ್ನಾಟಕ ರಾಜ್ಯದಲ್ಲಿರುವಂಥ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಸಂಸದರ ಪೈಕಿ ವಿ ಸೋಮಣ್ಣ ಲಿಂಗಾಯತ, PC ಗದ್ದಿಗೌಡರ್, BV ರಾಘವೇಂದ್ರ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಇವರಿಷ್ಟು ಜನ ಇದ್ರು ಲಿಂಗಾಯತ ಸಮುದಾಯದ ಸಂಸದರು. ಈಗ ಅವರಲ್ಲಿ ವಿ ಸೋಮಣ್ಣಗೆ ಮಂತ್ರಿ ಭಾಗ್ಯ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬ್ರಾಹ್ಮಣ ಕೋಟಾದ ಅಡಿಯಲ್ಲಿ ಗಮನಿಸಿದಾಗ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೇಳಿ ಬರುತ್ತೆ, ತೇಜಸ್ವಿ ಅವರ ಹೆಸರು ಕೂಡ ಕೇಳಿ ಬರುತ್ತೆ. ಒಕ್ಕಲಿಗ ಸಮುದಾಯದವರಂತ ಬಂದಾಗ ಅಲ್ಲಿ ನೋಡಿ, ಅಲ್ಲಿ ದೃಶ್ಯಾವಳಿ ಗಮನಿಸ್ತಾ ಇದ್ದೀವಿ. ಏರ್ಪೋರ್ಟ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ವಿ ಸೋಮಣ್ಣ ಅವರ ಕುಟುಂಬ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಅಂದರೆ ಪಕ್ಕಾ ಆಗಿದೆ. ಇವತ್ತು ಯಾರೆಲ್ಲ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಮೋದಿ ಕ್ಯಾಬಿನೆಟ್ಗೆ ಸೇರ್ಪಡೆಗೊಳ್ತಿದ್ದಾರೆ, ಈ ಮೋದಿ ಕ್ಯಾಬಿನೆಟ್ಗೆ ಸೇರ್ಪಡೆಗೊಳ್ಳುವವರ ಕುಟುಂಬಸ್ಥರು ಇವತ್ತು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ವಿ ಸೋಮಣ್ಣ ಅವರ ಕುಟುಂಬಸ್ಥರು ಈಗ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು ನಮ್ಮಲ್ಲಿ ಮಾತ್ರ. ಒಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಭ್ರಮಾಚರಣೆಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲೂ ಕೂಡ ವೇದಿಕೆ ಸಿದ್ಧಗೊಳ್ತಾ ಇದೆ. ಮತ್ತೊಂದು ಕಡೆ ರಾಜ್ಯದಲ್ಲೂ ಕೂಡ ಸಂಭ್ರಮಾಚರಣೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮೋದಿ ಅವರ ಕಟೌಟ್ಗಳಿಗೆ ಕ್ಷೀರಾಭಿಷೇಕವನ್ನು ಮಾಡಲಾಗ್ತಾ ಇದೆ. ಮೋದಿಯವರ ಹೆಸರಲ್ಲಿ ಅನೇಕ ದೇಗುಲಗಳಲ್ಲಿ ಇವತ್ತು ಪೂಜಾ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದೆ. ಆ ಮೂಲಕ ಇವತ್ತು ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ, ಮೋದಿ ಕ್ಯಾಬಿನೆಟ್ನಲ್ಲಿ ಯಾರಿಗೆಲ್ಲ ಸ್ಥಾನಮಾನ ಸಿಗುತ್ತೆ ಅನ್ನೋದು ಕುತೂಹಲ. ಪ್ರಮುಖ ಖಾತೆಗಳನ್ನು ಬಿಜೆಪಿ ಬಳಿಯೇ ಉಳಿಸಿಕೊಳ್ಳುವಂಥ ತಂತ್ರಗಾರಿಕೆಯನ್ನು ಮಾಡಿದೆ. ಇನ್ನುಳಿದಂತೆ ಮೈತ್ರಿ ಪಕ್ಷದವರಿಗೆ ನೋಡಿ ಯಾವ ಪ್ರಮುಖ ಖಾತೆಗಳು, ರಕ್ಷಣಾ ಖಾತೆ, ಗೃಹ ಖಾತೆ, ಹಣಕಾಸು ಖಾತೆ, ಇದೆಲ್ಲವನ್ನು ಕೂಡ ತಮ್ಮ ಬಳಿ ಉಳಿಸಿಕೊಳ್ಳುವಂಥ ಪ್ಲಾನಿಂಗ್ ಅನ್ನು ಬಿಜೆಪಿ ಮಾಡ್ತಾ ಇದೆ. ಇದರ ಜೊತೆಗೆ ಈಗ ರಾಜ್ಯದಲ್ಲಿ 4ವರಿಗೆ ಬಂಪರ್ ಗಿಫ್ಟ್. ಇದು 4 ಸಂಸದರಿಗೆ ಮಂತ್ರಿ ಭಾಗ್ಯ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಒಕ್ಕಲಿಗ ಕೋಟದಲ್ಲಿ 2, ಲಿಂಗಾಯತದಲ್ಲಿ 1, ಹಾಗೆ ಬ್ರಾಹ್ಮಣ ಕೋಟದಲ್ಲಿ 1. ಒಕ್ಕಲಿಗ ಕೋಟದಡಿ ಶೋಭಾ ಕರಂದ್ಲಾಜೆ, HD ಕುಮಾರಸ್ವಾಮಿ ಅವರು. ಲಿಂಗಾಯತ ಕೋಟದಡಿ ವಿ ಸೋಮಣ್ಣ ಪ್ರಬಲವಾದಂಥ ನಾಯಕ ಲಿಂಗಾಯತ ಕೋಟದಡಿ. ಬ್ರಾಹ್ಮಣ ಕೋಟದಡಿ ಪ್ರಹ್ಲಾದ್ ಜೋಶಿಗೆ. ರಾಜ್ಯದಲ್ಲಿ ಈಗ ಗಮನಿಸಬೇಕಂದ್ರೆ 4ವರಿಗೆ ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು. 4 ಸಂಸದರಿಗೆ ಮಂತ್ರಿ ಭಾಗ್ಯ ಒಲಿಯಲಿದೆ. ಒಕ್ಕಲಿಗದಲ್ಲಿ 2 ಆದ್ರೆ ಲಿಂಗಾಯತ ಕೋಟದಲ್ಲಿ 1, ಹಾಗೆ ಬ್ರಾಹ್ಮಣ ಕೋಟದಲ್ಲಿ 1. ಒಕ್ಕಲಿಗ ಕೋಟದಲ್ಲಿ ಬರುವಂತದ್ದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು, ಹಾಗೆ ಮಾಜಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. PC ಮೋಹನ್ ಇದ್ದಾರೆ ಕೋಟದಲ್ಲಿ, PC ಮೋಹನ್ ಇದ್ದಾರೆ, ಪ್ರಹ್ಲಾದ್ ಜೋಶಿ, ಡಾಕ್ಟರ್ CN ಮಂಜುನಾಥ್ ಇದ್ದಾರೆ. ಒಕ್ಕಲಿಗ ಕೋಟದ ಅಡಿಯಲ್ಲಿ ನೋಡೋದಾದ್ರೆ PC ಮೋಹನ್ ಬಲ್ಜಿಗ ಬರುತ್ತೆ, ಕ್ಷಮೆ ಇಲ್ಲ. ಒಂದು ಕಡೆ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರು ತಳ್ಕಾಕೊಳ್ಳುತ್ತೆ ಒಕ್ಕಲಿಗ ಕೋಟದಲ್ಲಿ ಯಾರೆಲ್ಲ ಬರ್ತಾರೆ ಅಂತ ಹೇಳಿ. ಮತ್ತೊಂದು ಕಡೆ ಒಕ್ಕಲಿಗ ರೆಡ್ಡಿ ಕೋಟದ ಅಡಿಯಲ್ಲಿ ಡಾಕ್ಟರ್ K ಸುಧಾಕರ್ ಅವರು ಕೂಡ ಬರ್ತಾರೆ. ಎಸ್. ಸೊ ಹೀಗೆ ಒಕ್ಕಲಿಗ ಕೋಟದಲ್ಲಿ 2 ಯಾರ್ಯಾರಿಗೆ ನೋಡಿ, ಒಂದು ಕುಮಾರಸ್ವಾಮಿ ಅವರಿಗೆ ಒಲಿಯದು ಬರಬಹುದು ಅನ್ನೋ ಒಂದು ನಿಶ್ಚಿತ ಒಂದು ಖಾತ್ರಿ ಆಗಿದೆ. ಖಂಡಿತ. ಮತ್ತೊಂದು ಕಡೆ 4 ಅಲ್ಲ 5 ಅಂತ ಹೇಳಿ ನಾವು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಿರ್ಮಲಾ ಸೀತಾರಾಮನ್ ಅವರು
ರಾಜ್ಯದಿಂದ ಆಯ್ಕೆ ಆಗಿರುವಂಥವ್ರು, ರಾಜ್ಯಸಭಾ ಸದಸ್ಯ ಆಗಿ ಅವರು ಆಯ್ಕೆ ಆಗಿರುವಂಥದ್ದು. ಬಿಜೆಪಿ ಕಚೇರಿಯಲ್ಲಿ ಇವತ್ತು ಸಂಭ್ರಮಾಚರಣೆ ಇದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂಥ ಬಿಜೆಪಿ ಕಚೇರಿಯಿಂದ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈಗ ನೀವು ಬಿಜೆಪಿ ಕಚೇರಿಯಲ್ಲಿದ್ದೀರಿ, ಅಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ರಾಜ್ಯಕ್ಕೆ ಎಷ್ಟು ಖಾತೆ ಸಿಗುತ್ತೆ ಎನ್ನುವ ಸಂದೇಶ ಅವರಿಗೆ ಸಿಕ್ಕಿದೆ. ಸದ್ಯಕ್ಕೆ ಬಿಜೆಪಿ ಕಚೇರಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತದೆ, ಮಾಹಿತಿ ಕೊಡ್ಬೋದಾ ಸುರೇಶ್? ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಬ್ರಾಹ್ಮಣ ಕೋಟಾದ ಅಡಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಫಿಕ್ಸ್ ಅದು. ತೇಜಸ್ವಿ ಸೂರ್ಯ ಇದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ, ಆದರೆ ಪ್ರಹ್ಲಾದ್ ಜೋಶಿ ಅವರು ಆಲ್ರೆಡಿ ಅವರು ಕ್ಯಾಬಿನೆಟ್ನಲ್ಲಿ ಇದ್ದಂಥವ್ರು. ನೋಡಿ ನಿಮಗೆ ವಿ ಸೋಮಣ್ಣ ತುಮಕೂರು ಲೋಕಸಭಾ ಕ್ಷೇತ್ರ ಲಿಂಗಾಯತ, ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಒಕ್ಕಲಿಗ, ಕುಮಾರಸ್ವಾಮಿ ಮಂಡ್ಯ ಒಕ್ಕಲಿಗ, ಪ್ರಹ್ಲಾದ್ ಜೋಶಿ ಹುಬ್ಳಿ ಧಾರವಾಡ ಬ್ರಾಹ್ಮಣ ಸಮುದಾಯದವರು. ನೋಡಿ ಮತ್ತೊಂದು ಕಡೆ ಸಾಗರ್ ಖಂಡ್ರೆ ಕಾಂಗ್ರೆಸ್ ಸಂಸದ, ಅವರು ಕೂಡ ಲಿಂಗಾಯತ. ಬಹಳ ಫೈಟ್ ಇತ್ತು ಸರಿ, ಅಷ್ಟು ಸುಲಭ ಇರಲಿಲ್ಲ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಮೈತ್ರಿಗೆ ವರ್ಕೌಟ್ ಆಗಿದ್ದು ಯಾವ ವಿಚಾರ ಅಂತಂದರೆ ಲಿಂಗಾಯತ ಒಕ್ಕಲಿಗ ಕಾಂಬಿನೇಷನ್. ಎಸ್, ಅದನ್ನೇ ಗಮನದಲ್ಲಿಟ್ಟುಕೊಂಡು ರಾಜ್ಯದಲ್ಲಿ ಒಟ್ಟು 4 +1 ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಕ್ಯಾಬಿನೆಟ್ನಲ್ಲಿ ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಕೂಡ ಕಾಯಬೇಕು. ಅಷ್ಟು ಜನ ಇರೋರಲ್ಲಿ ಎಷ್ಟು ಜನಕ್ಕೆ MOS ಸಿಗುತ್ತೆ, ಎಷ್ಟು ಜನ ಕ್ಯಾಬಿನೆಟ್ನಲ್ಲಿ ಇರ್ತಾರೆ ಅಂತೇಳಿ ಕಾದು ನೋಡಬೇಕಾಗತ್ತೆ. ಬಹಳ ಕುತೂಹಲಕಾರಿಯಾದಂಥ ವಿಚಾರ. ನೋಡಿ, ಕಳೆದ ಬಾರಿಯ 17ನೇ ಲೋಕಸಭೆಯಲ್ಲಿ ಇದರ ಜೊತೆ ನ್ಯೂಸ್ ಲಭ್ಯವಾಗ್ತಾ ಇದೆ. ಸಂಭಾವ್ಯ ಸಚಿವರ ಜೊತೆ ಮೋದಿ ಮಹತ್ವದ ಸಭೆ. ಇದು ಟೋಟಲ್ 48 ಸಂಸದರ ಜೊತೆ ಸಭೆಯನ್ನ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮುಂದಿನ 100 ದಿನಗಳಲ್ಲಿನ ಕೆಲಸದ ಬಗ್ಗೆ ಬಹಳ ಗಂಭೀರವಾದಂತಹ ಚರ್ಚೆ ಆಗ್ತಾ ಇದೆ. NDA ಮೇಲೆ ದೇಶದ ಜನರಿಗೆ ವಿಶ್ವಾಸ ಇದೆ. ಜನರ ಆ ವಿಶ್ವಾಸವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು. ಪರಸ್ಪರ ಸಹಕಾರದಿಂದ ಕೆಲಸವನ್ನ ಮಾಡುವಂತೆ ನರೇಂದ್ರ ಮೋದಿ ಅವರು ಕಿವಿ ಮಾತನ್ನ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಸಂಭಾವ್ಯ ಸಚಿವರ ಜೊತೆ ನಡೆದಿರುವಂತಹ ಸಭೆ. ಇದು ಟೋಟಲ್ 48 ಸಂಸದರ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಮುಂದೆ ಈಗ ಪ್ರಧಾನಿ ಆದಂತ ಸಂದರ್ಭದಲ್ಲಿ ಮುಂದೆ ಬರುವಂತ 100 ದಿನಗಳಲ್ಲಿ ಏನೆಲ್ಲ ಕೆಲಸ ಆಗಬೇಕು, ಯಾವೆಲ್ಲ ಕೆಲಸ ಬ್ಯಾಲೆನ್ಸ್ ಇದೆ, ಇವೆಲ್ಲದರ ಬಗ್ಗೆ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ. 48 ಸಂಸದರು ಈ ಒಂದು ಮಹತ್ವದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಒಂದಿಷ್ಟು ಪ್ರಮುಖ ಅಂಶಗಳನ್ನ ಹೇಳುವುದರ ಜೊತೆಗೆ ಒಂದಿಷ್ಟು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. 100 ದಿವಸದಲ್ಲಿ ಯಾವ ರೀತಿಯಾಗಿ ಕೆಲಸನ ನಡೆಸಬೇಕಾಗತ್ತೆ, ಮತದಾರ ಪ್ರಭುಗಳು ಈಗ ವಿಶ್ವಾಸದಿಂದ ಅವರ ಮೇಲೆ ಮತ ಹಾಕಿ ಗೆಲ್ಲಿಸಿದ್ದಾರೆ, ಆ ವಿಶ್ವಾಸವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಏನ್ ಕೆಲಸ ಮಾಡಬೇಕು, ಆ ಬಗ್ಗೆ ಈಗಾಗಲೇ ನರೇಂದ್ರ ಮೋದಿ ಅವರು ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ಸಂಸದ ಅವರ 3.0 ಕ್ಯಾಬಿನೆಟ್ ಸಿದ್ಧಗೊಳ್ತಾ ಇದೆ. ಮೋದಿ ಅವರ 2.0 ನಲ್ಲಿ 79 ಜನ ಇದ್ರು. ಅದರಲ್ಲಿ 29 ಜನ ಕ್ಯಾಬಿನೆಟ್ ನಲ್ಲಿದ್ರು, 47 ಜನ ರಾಜ್ಯ ಖಾತೆ ಸಚಿವರಾಗಿದ್ರು, ಇನ್ನು ಸ್ವತಂತ್ರ ಖಾತೆಯನ್ನ 3 ನಿಭಾಯಿಸಿದ್ರು. ಮೋದಿ 3.0 ನಲ್ಲಿ ಯಾರೆಲ್ಲ ಇರ್ತಾರೆ, 48 ಜನರ ಜೊತೆಯಲ್ಲಿ ಇವತ್ತು ಸಭೆಯನ್ನ ಮಾಡಿದ್ರೆ ಈ 48 ಜನರಲ್ಲಿ ಎಷ್ಟು ಜನ ಕ್ಯಾಬಿನೆಟ್ ನಲ್ಲಿ ಇರ್ತಾರೆ, ಎಷ್ಟು ಜನ MOS ಅಲ್ಲಿ ಇರ್ತಾರೆ ಅನ್ನೋದು ಕುತೂಹಲಕಾರಿ. ಬಹಳ ಪ್ರಮುಖವಾದಂಥ ವಿಚಾರ ಅಂತಂದ್ರೆ ಬಿಜೆಪಿ ಪಕ್ಷದವರು ಹಾಗೂ ಮೈತ್ರಿ ಪಕ್ಷದವರು ಕೂಡ ಅಲ್ಲಿದ್ದಾರೆ. ವಿ ಸೋಮಣ್ಣ ಅವರಿದ್ದಾರೆ, ಶೋಭಾ ಕರಂದ್ಲಾಜೆ ಇದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ. ನೋಡಿ, TDP ಮತ್ತು JDU ಕಿಂಗ್ ಮೇಕರ್. ಅದರಲ್ಲಿ TDP 16 ಸಂಸದರು. ಅವ್ರು ನಮಗೆ 3 ರಿಂದ 5 ಕೊಡಬೇಕು ಅಂತ ಕೇಳಿದ್ರು. ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪದಗ್ರಹಣಕ್ಕೆ ನಟ ರಜನಿಕಾಂತ್ ಅವರು ಎಂಟ್ರಿ ಕೊಡುವಂತ ಸಾಧ್ಯತೆ ಈಗಾಗಲೇ ದೆಹಲಿಗೆ ತಲುಪಿದ್ದಾರೆ. ತಲೈವ ಸಂಜೆ 7:15ಕ್ಕೆ ನಡೀತಾ ಇರುವಂತ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ನಟ ರಜನಿಕಾಂತ್ ಅವರು ಎಂಟ್ರಿಯನ್ನ ಕೊಡ್ತಾರೆ. ಈಗಾಗಲೇ ಏರ್ಪೋರ್ಟ್ಗೆ ಹೋಗಿದ್ದಾರೆ, ದೆಹಲಿಗೆ ತಲುಪಿದ್ದಾರೆ. ರಜನಿಕಾಂತ್ ಅವರು
ಸಂಜೆ ನಡೀತಾ ಇರುವಂಥ 7:15ಕ್ಕೆ ನಡೀತಾ ಇರುವಂಥ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ರಾಜ್ಯದ ಹಾಗೆ ದೇಶದ ಹಾಗೆ ವಿದೇಶದ ನಾನಾ ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಅಣಿಯಾಗಲಿದ್ದಾರೆ. ಸಂಜೆ ನಡೀತಾ ಇರುವಂಥ ಕಾರ್ಯಕ್ರಮ ಇದು ಪದಗ್ರಹಣ ಕಾರ್ಯಕ್ರಮ. ಅತಿ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳ್ತಾ ಇದ್ವಿ. ಲೋಕಸಭಾ ಚುನಾವಣೆ ಮುಗೀತು, ಕ್ಲೈಮ್ಯಾಕ್ಸ್ ಕೂಡ ಆಯಿತು, ಪ್ರಧಾನಿ ಯಾರು ಆಗ್ತಾರೆ ಅಂತ ಕೂಡ ಗೊತ್ತಾಯಿತು. ಪದಗ್ರಹಣ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಸಾಕ್ಷಿಯಾಗಲಿದ್ದಾರೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ಮೇಲೆ ಏನು ವಿಶ್ವಾಸ ಇಟ್ಕೊಂಡಿದ್ದಾರೆ, ನನಗಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಬಗ್ಗೆ ಅವ್ರಿಗೆ ಗೌರವ ಇದೆ. ಆ ಒಂದು ನಮ್ಮ ತಂದೆಯವರ ಮಾರ್ಗದರ್ಶನ ನಾನೇನು ಇಲ್ಲಿವರೆಗೆ ಪಡೆದಿದ್ದೇನೆ. ಈಗ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನನಗೆ ಒಂದು ಉತ್ತಮ ಅಂತ ನನಗೆ ಬೇಕಾಗಿರೋದು ಹಣ ಸಂಪಾದನೆ ಮಾಡೋದಲ್ಲ, ಜನರ ಮಧ್ಯದಲ್ಲಿ ನಾನಿರಬೇಕು, ಜನಕ್ಕೂ ನನಗೂ ಕನೆಕ್ಟಿವಿಟಿ ಬೇಕು, ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಅಂಥ ಒಂದು ಇಲಾಖೆ ದೊರಕಿದ್ರೆ ಇವತ್ತು ನಾನು ಮಂತ್ರಿ ಆಗಿದ್ದಕ್ಕೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ಮೇಲೆ ಏನು ವಿಶ್ವಾಸ ಇಟ್ಕೊಂಡಿದ್ದಾರೆ, ನನಗಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಬಗ್ಗೆ ಅವ್ರಿಗೆ ಗೌರವ ಇದೆ. ಆ ಒಂದು ನಮ್ಮ ತಂದೆಯವರ ಮಾರ್ಗದರ್ಶನ ನಾನೇನು ಇಲ್ಲಿವರೆಗೆ ಪಡೆದಿದ್ದೇನೆ. ಈಗ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನನಗೆ ಒಂದು ಉತ್ತಮ ಅಂತ ನನಗೆ ಬೇಕಾಗಿರೋದು ಹಣ ಸಂಪಾದನೆ ಮಾಡೋದಲ್ಲ, ಜನರ ಮಧ್ಯದಲ್ಲಿ ನಾನಿರಬೇಕು, ಜನಕ್ಕೂ ನನಗೂ ಕನೆಕ್ಟಿವಿಟಿ ಬೇಕು, ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಅಂಥ ಒಂದು ಇಲಾಖೆ ದೊರಕಿದ್ರೆ ಇವತ್ತು ನಾನು ಮಂತ್ರಿ ಆಗಿದ್ದಕ್ಕೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. NDA ಅನೇಕ ಪಕ್ಷಗಳ ಸಹಕಾರವನ್ನು ಪಡೆದುಕೊಂಡು ಸರ್ಕಾರವನ್ನು ಮೋದಿಜಿಯವರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಸೂಕ್ಷ್ಮತೆಗಳನ್ನು ನಾವು ಕೂಡ ಅರ್ಥ ಮಾಡಿಕೊಂಡು ಪಕ್ಷ ಇದೆಲ್ಲದೂ ಕೂಡ ಗಮನಿಸಿ ಆ ಸಂದರ್ಭದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ತೆಗೆದುಕೊಳ್ತಾರೆ ಸರ್. ಆ ಥರ NDA ಸಭೆ ಅಂತ ಅನಿಸಲೇ ಇಲ್ಲ. ಒಂದೇ ಕುಟುಂಬದ ಎಲ್ಲರೂ ಒಟ್ಟಾಗಿ ಅವರ ನಡವಳಿಕೆಗಳು, ಅವರ ಮಾತುಗಳು ಇದೆಲ್ಲದೂ ಕೂಡ ನೋಡಿದಾಗ ಯಾವುದೇ ಒಂದು ನಮಗೆ ಯಾರು ಕೂಡ ಆತಂಕ ಇಲ್ಲ. ಮತ್ತು ಒಂದು ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಪಾರ್ಟಿ ನಮ್ಮ BJP ಸುಮಾರು 250 ಮೊನ್ನೆ ಇಂಡಿಪೆಂಡೆಂಟ್ ಎಲ್ಲ ಬಂದು ಇದು ನಮ್ಮದೇ ಸ್ಪಷ್ಟವಾದಂಥ ಇದು ಇನ್ನೊಂದು 20 ಈ ಥರ ಇರೋದ್ರಿಂದ ಸಂದರ್ಭದಲ್ಲಿ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಒಂದು ಇನ್ನೂ ಅತ್ಯುತ್ತಮವಾದಂಥ ಸರ್ಕಾರವನ್ನು ಪ್ರಧಾನಮಂತ್ರಿಗಳು ನಿನ್ನೆ ಹೇಳಿದ್ರು, ಇನ್ನೂ 10 ವರ್ಷ NDA ನೇತೃತ್ವದ ಸರ್ಕಾರವನ್ನು ಈ ದೇಶಕ್ಕೆ ಕೊಡ್ತೀನಿ ಅಂತ ನಿನ್ನೆ ಕರೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಒಳ್ಳೆ ರೀತಿಯಂಥ ಒಂದು ಆಡಳಿತವನ್ನು ಕೊಡುತ್ತೆ. ಇದು ನಮ್ಮ ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಯಾಕೆಂದರೆ ಸತತವಾಗಿ 3ನೇ ಬಾರಿ ಪ್ರಧಾನಮಂತ್ರಿ ಆಗೋದು ಅದು ಅಷ್ಟು ಸುಲಭದ ಮಾತಲ್ಲ. ಆ ಸೌಭಾಗ್ಯ ಇವತ್ತು ನರೇಂದ್ರ ಮೋದಿ ಅವರಿಗೆ ಒದಗಿ ಬಂದಿದೆ. ಹೀಗಾಗಿ ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ಯಾಕೆಂದರೆ ಕಳೆದ 10 ವರ್ಷದಲ್ಲಿ ನಮ್ಮ ಭಾರತ ದೇಶ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ರಂಗಗಳಲ್ಲೂ ಕೂಡ ಒಂದು ಉತ್ತಮವಾದಂಥ ಸಾಧನೆಯನ್ನು ಮಾಡಿದೆ. ಆ ಸಾಧನೆಯ ವೇಗ ಇನ್ನೂ ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ದೇಶಕ್ಕೆ ಬಹಳ ಅನುಕೂಲ ಆಗುತ್ತೆ. ಯಾಕೆಂದರೆ ಇದು ನರೇಂದ್ರ ಮೋದಿಯವರ ಹ್ಯಾಟ್ರಿಕ್ ಗೆಲುವು. ಸೊ ಇವತ್ತು NDA ಒಕ್ಕೂಟ ಇವತ್ತು ಬಹುಮತ ಗಳಿಸಿರೋದು ಬಹಳ ಸಂತೋಷದ ವಿಚಾರ.